ವಿಠಲ್ ಬೆರಳಚ್ಚು ಹಾಗೂ ಶೀಘ್ರ ಲಿಪಿ ವಾಣಿಜ್ಯ ವಿದ್ಯಾಸಂಸ್ಥೆ ಚಿತ್ರದುರ್ಗ 97ನೇ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಸಂಸ್ಥೆಯ ಕುರಿತು ಒಂದು ಅವಲೋಕನ. ಯಶಸ್ಸು ಎನ್ನುವಂಥದ್ದು ಸುಲಭ ಸಾಧ್ಯವಾಗಿ ಬರುವಂತಹದ್ದಲ್ಲ. ಅಪಾರವಾದ ತಾಳ್ಮೆ, ಇಚ್ಛಾಶಕ್ತಿ, ನಿರಂತರ ಕಾರ್ಯತತ್ಪರತೆ ಇವೇ ಮೊದಲಾದವುಗಳಿಂದ ನಮ್ಮ ಜೀವನವನ್ನ ಅಲಂಕರಿಸುತ್ತದೆ. ಅಂದಿನ ಕಾಲಕ್ಕೆ ಅಪರೂಪದ ವಿದ್ಯೆಯೊಂದನ್ನ ಚಿತ್ರದುರ್ಗದ ಜನತೆಗೆ ಶಿಕ್ಷಣ ನೀಡಬೇಕೆಂಬ ಪರೋಪಕಾರದ ನಿರ್ವ್ಯಾಜ್ಯ ಮನೋಭಾವದೊಂದಿಗೆ ಏನನ್ನೂ ಸಾಧಿಸಬಲ್ಲೆ ಎಂಬ ವಿನಯಪೂರ್ಣ ಯೌವನದಿಂದ ಇಬ್ಬರು ಯುವಕರು ಬೆಂಗಳೂರು ಮೊದಲಾದ ದೊಡ್ಡ ನಗರಗಳಿಗೆ ಸೀಮಿತವಾಗಿದ್ದ ಬೆರಳಚ್ಚು ಎಂಬ ವಿದ್ಯೆಯನ್ನ ದುರ್ಗದ ಯುವ ಜನತೆಗೆ ಶಿಕ್ಷಣ ನೀಡಲೆಂದೇ ಸ್ಥಾಪಿತವಾದ ಸಂಸ್ಥೆ ವಿಠಲ್ ಬೆರಳಚ್ಚು ಸಂಸ್ಥೆ. ನಂತರ ಶೀಘ್ರಲಿಪಿ ಶಿಕ್ಷಣ ಬೆಳಕಿಗೆ ಬಂದ ಮೇಲೆ ವಿಠಲ್ ಬೆರಳಚ್ಚು ಮತ್ತು ಶೀಘ್ರಲಿಪಿ ವಾಣಿಜ್ಯ ವಿದ್ಯಾಸಂಸ್ಥೆಯಾಗಿ ಆಸಕ್ತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲು ಪ್ರಾರಂಭಿಸಿತು. ಈ ಒಂದು ಉತ್ತಮ ಕಾರ್ಯವನ್ನ ಚಿತ್ರದುರ್ಗದಲ್ಲಿ ಪ್ರಾರಂಭ ಮಾಡಿದ ಮಹನೀಯರೆಂದರೆ ದಿವಂಗತ ಶ್ರೀ ಎಂ.ಆರ್. ಕೃಷ್ಣಾಜಿಯವರು ಹಾಗೂ ದಿವಂಗತ ಶ್ರೀ ಎಂ.ಆರ್. ಪಾಂಡುರಂಗರಾವ್. ಕೃಷ್ಣಾಜಿಯವರು ಉತ್ಸಾಹಪೂರ್ಣರಾಗಿ ಚಿತ್ರದುರ್ಗದ ದೊಡ್ಡಪೇಟೆ ರಸ್ತೆಯಲ್ಲಿ 2 ಬೆರಳಚ್ಚು ಯಂತ್ರಗಳೊಂದಿಗೆ ಕೇವಲ 4 ಆಣೆಗಳ ಗೌರವ ಶುಲ್ಕದೊಂದಿಗೆ ಬೆರಳಚ್ಚು ವಿದ್ಯೆಯನ್ನ ದಿನಾಂಕ 28/9/1928ರಿಂದ ಕಲಿಸಲು ಪ್ರಾರಂಭಿಸಿದರು. ಅವರುಗಳ ಬುದ್ಧಿವಂತ ಪ್ರೇರಕ ಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ ಹಾಗೂ ಕ್ರಿಯಾಶಕ್ತಿಯೇ ಈ ಎಲ್ಲ ಶಕ್ತಿಗಳಿಂದ ಸಮ್ಮಿಳಿತಗೊಂಡು ವಿಠಲ್ ಬೆರಳಚ್ಚು ಮತ್ತು ಶೀಘ್ರಲಿಪಿ ವಾಣಿಜ್ಯ ವಿದ್ಯಾಸಂಸ್ಥೆ ಉಗಮಕ್ಕೆ ಹೆಗ್ಗುರುತಾಗಿ ಪರಿಣಮಿಸಿದೆ ಎಂದರೆ ಅತಿಶಯೋಕ್ತಿಯಲ್ಲ. ಚಿತ್ರದುರ್ಗದ ಒಂದಿಡೀ ಕುಟುಂಬ ಸುಮಾರು 97 ವರ್ಷಗಳಿಂದ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಎಲ್ಲರ ಯೋಗಕ್ಷೇಮವನ್ನ ಬಯಸಿ ಎಲ್ಲರ ಹೃನ್ಮಂದಿರದಲ್ಲಿ ಚಿರಸ್ಥಾಯಿಯಾಗಿ ನಿಂತಿರುವ ಏಕೈಕ ಸಂಸ್ಥೆ ವಿಠಲ್ ಬೆರಳಚ್ಚು ಮತ್ತು ಶೀಘ್ರಲಿಪಿ ವಾಣಿಜ್ಯ ವಿದ್ಯಾಸಂಸ್ಥೆ. ಈ ಸಂಸ್ಥೆ ದಿನಾಂಕ 28/9/2025 ಅಂದರೆ ಇಂದಿಗೆ 97 ವಸಂತಗಳನ್ನ ಪೂರೈಸಿ ತನ್ನ ಜನ್ಮದಿನವನ್ನ ಆಚರಿಸಿಕೊಳ್ಳುತ್ತಿದೆ. ಈ ಶುಭ ಯಶೋಗಾಥೆಗೆ ಒಂದು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಈ ವಿದ್ಯಾಶಾಲೆಯು ಕರ್ನಾಟಕ ರಾಜ್ಯದಲ್ಲಿಯೇ 4ನೇಯದಾಗಿ ಹಾಗೂ ಚಿತ್ರದುರ್ಗ ಜಿಲ್ಲೆಯಲ್ಲಿಯೇ ಪ್ರಪ್ರಥಮವಾಗಿ ಸ್ಥಾಪಿಸಲ್ಪಟ್ಟ ಸಂಸ್ಥೆಯಾಗಿರುತ್ತದೆ. ರಾಜ್ಯದಾದ್ಯಂತ ಎಷ್ಟೋ ಸಂಸ್ಥೆಗಳು ಮುಚ್ಚಿ ಹೋಗುತ್ತಿದ್ದರೂ ಈ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ಈ ಅವಳಿ ವಿದ್ಯೆಯನ್ನ ಕಲಿತು ಪ್ರತಿ ವರ್ಷ ಕಡಿಮೆ ಎಂದರೂ 25ರಿಂದ 50 ವಿದ್ಯಾರ್ಥಿಗಳು ತಮ್ಮ ಜೀವನವನ್ನ ರೂಪಿಸಿಕೊಳ್ಳುತ್ತಿರುವುದು, ತಮ್ಮ ಕಾಲ ಮೇಲೆ ತಾವು ನಿಲ್ಲುತ್ತಿರುವುದು ಹಾಗೂ ಹೆಣ್ಣು ಮಕ್ಕಳು ತಮ್ಮ ಕುಟುಂಬ ನಿರ್ವಹಣೆ ನಡೆಸುತ್ತಿರುವುದು ನೋಡಿದರೆ ನಿಜವಾಗಿಯೂ ವಿದ್ಯಾರ್ಥಿ ಸಮುದಾಯದ ಬಗ್ಗೆ ಹೆಮ್ಮೆ ಅನಿಸುತ್ತದೆ. 97 ವರ್ಷಗಳ ದೀರ್ಘ ಅವಧಿ, ವಿಜ್ಞಾನ ತಂತ್ರಜ್ಞಾನಗಳ ಹೊಸ ಆವಿಷ್ಕಾರಗಳು, ಸ್ಪರ್ಧಾತ್ಮಕ ಬೆಳವಣಿಗೆ ಇದೆಲ್ಲದರ ನಡುವೆಯೂ ವಿಠಲ್ ಬೆರಳಚ್ಚು ಸಂಸ್ಥೆಯು ವಿದ್ಯೆಯನ್ನ ವ್ಯಾಪಾರೀಕರಣಗೊಳಿಸದೆ ಸೇವಾ ಮನೋಭಾವನೆಯಿಂದ ನಡೆಸಿಕೊಂಡು ಬರುತ್ತಿರುವುದು ಸಂಸ್ಥೆಯ ಈಗಿನ ಪ್ರಾಂಶುಪಾಲರಾದ ಶ್ರೀ R.M. ಶ್ಯಾಮ್ ಅವರ ಸಹೃದಯ ಗುಣ ಎಂದರೆ ತಪ್ಪಾಗಲಾರದು. ಸಾವಿರಾರು ವಿದ್ಯಾರ್ಥಿಗಳಿಗೆ ಜೀವನದ ಧೈರ್ಯ, ಔನ್ನತ್ಯ, ಕೀರ್ತಿ ಬಯಸಿದ ಎಲ್ಲರ ಅಭ್ಯುದಯಗಳನ್ನ ನೀಡಿದಂತಹ ಸಂಸ್ಥೆ ವಿಠಲ್ ಬೆರಳಚ್ಚು ಮತ್ತು ಶೀಘ್ರಲಿಪಿ ಸಂಸ್ಥೆ. ಇಲ್ಲಿಯ ಶಿಕ್ಷಣಕ್ಕಾಗಿ ಬರುವವರು ಹದಿಹರೆಯದ ಹುಡುಗ ಹುಡುಗಿಯರಾದರೂ ಆ ಹರೆಯಕ್ಕನುಗುಣವಾದ ಪ್ರೀತಿ, ಪ್ರೇಮ, ಮಕ್ಕಳು ಈ ವಿದ್ಯಾಸಂಸ್ಥೆಯ ಆವರಣದಲ್ಲಿ ದಾರಿ ತಪ್ಪಿದವು ಎಂಬ ಒಂದೇ ಒಂದು ಅಪವಾದ ಇಲ್ಲ. 97 ವರ್ಷಗಳ ಇನ್ನೊಂದು ಮುಖ್ಯ ಸಾಮಾಜಿಕ ನೈತಿಕ ಸಾಧನೆಯೇ ಸರಿ. ಬದಲಾಗಿ ಈ 97 ವರ್ಷಗಳ ವಿದ್ಯಾದಾನದ ಯಾತ್ರೆಯಲ್ಲಿ ಅದೆಷ್ಟು ಕೆಳ ಮಧ್ಯಮ ವರ್ಗದ ಯುವಕ ಯುವತಿಯರು ನಿರ್ದಿಷ್ಟ ಗುರಿ ತಲುಪಿ ಕೆಲಸ ಗಿಟ್ಟಿಸಿಕೊಂಡು ಜೀವನೋಪಾಯಕ್ಕೆ ನಿಗದಿತ ವರಮಾನ ಪಡೆದು ನೆಮ್ಮದಿಯ ಜೀವನ ನಡೆಸುತ್ತಾ ತಲೆಮಾರಿನಿಂದ ತಲೆಮಾರಿಗೆ ತಮ್ಮ ಕುಟುಂಬವನ್ನ ಆರ್ಥಿಕವಾಗಿ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಿದ್ದಾರೋ ಎಣಿಸಲಾಗದು.
ಈ ಸಂಸ್ಥೆಯಲ್ಲಿ ಲಭ್ಯವಿರುವ ಮಾಹಿತಿಗಳ ಪ್ರಕಾರ 1968ನೇ ಇಸವಿಯಿಂದ 2000 ಇಸವಿಯವರೆಗೂ ಒಟ್ಟು 43 ರ್ಯಾಂಕುಗಳು ಬಂದಿದ್ದು, ನಂತರದಲ್ಲಿ ಮಂಡಳಿಯು ಅತ್ಯುನ್ನತ ಶ್ರೇಣಿಯನ್ನ ಕೊಡಲು ಪ್ರಾರಂಭಿಸಿದ ನಂತರ ಇಲ್ಲಿಯವರೆಗೂ 639 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯನ್ನ ಪಡೆದಿರುತ್ತಾರೆ. ಬೆರಳಚ್ಚು ಕಲೆಯು ಉತ್ತುಂಗದಲ್ಲಿದ್ದಾಗ ಹಲವಾರು ವರ್ಷಗಳ ಕಾಲ ಪ್ರತಿನಿತ್ಯ ಸುಮಾರು 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಹೊಂದಿದ್ದುದು ಸಾಧನೆಯ ವಿಷಯ. ಇಷ್ಟೆಲ್ಲ ಸಾಧನೆಗಳ ನಡುವೆ ಸಂಸ್ಥೆಯು ಆರಂಭವಾದಾಗಿನಿಂದ ಸುಮಾರು 12 ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೂ ತನ್ನದೇ ಆದ ಒಂದು ಸ್ವಂತ ಕಟ್ಟಡ ಹೊಂದಿಲ್ಲದಿರುವುದು ವಿಪರ್ಯಾಸವೇ ಸರಿ. ವಿಠ್ಠಲ್ ಬೆರಳಚ್ಚು ವಾಣಿಜ್ಯ ವಿದ್ಯಾಸಂಸ್ಥೆಯಲ್ಲಿ ಯಾರೇ ವಿದ್ಯಾರ್ಥಿಗಳಿಗಾಗಿ ಸೇರಿಕೊಂಡರೂ ಸಂಸ್ಥೆಯಲ್ಲಿ ಕಲಿಕೆಯನ್ನ ಮುಗಿಸಿಕೊಂಡು ಹೊರಬರುವಷ್ಟರಲ್ಲಿ ಸಂಸ್ಥೆಯ ಜೊತೆ ಅವಿನಾಭಾವ ಸಂಬಂಧವನ್ನ ಬೆಳೆಸಿಕೊಂಡು ಬಿಡುತ್ತಾರೆ. ಈ ಸಂಬಂಧವೇ ಎಲ್ಲಾ ವಿದ್ಯಾರ್ಥಿಗಳು ಅವರು ಶಿಕ್ಷಣ ಮುಗಿಸಿ ಎಷ್ಟೇ ವರ್ಷಗಳಾದರೂ ಸಂಸ್ಥೆಯ ಜೊತೆ ಒಡನಾಟವನ್ನ ಇಟ್ಟುಕೊಂಡು ಊರಿಗೆ ಬಂದಾಗಲೆಲ್ಲ ಪ್ರಾಂಶುಪಾಲರನ್ನ ಭೇಟಿ ಮಾಡಿಕೊಂಡು ಬರುವ ಪರಿಪಾಠ ಇದರ ಹಿರಿಮೆ ಗರಿಮೆಗೆ ಸಾಕ್ಷಿಯಾಗಿದೆ. ಈ ಸಂಸ್ಥೆ ವಿದ್ಯಾರ್ಥಿಗಳ ಜೀವನೋಪಾಯಕ್ಕೆ ಬೇಕಾದ ಬೆರಳಚ್ಚಿನ ಪಾಠ ಕಲಿಸಿದಷ್ಟೇ ಅಲ್ಲ, ಬದುಕಿನಲ್ಲಿ ಮೌಲ್ಯಗಳನ್ನ ಹಾಸು ಹೊಕ್ಕಾಗುವಂತೆ ಮಾಡಿ ಜೀವನವನ್ನ ಸುಂದರವಾಗಿ ರೂಪಿಸುವುದಕ್ಕೆ ಬೇಕಾಗುವ ಎಲ್ಲಾ ವಿಷಯಗಳನ್ನ ತಿಳಿಸಿ ತಯಾರು ಮಾಡುವ ಜೀವನದ ಪಾಠಶಾಲೆಯಾಗಿರುತ್ತದೆ. ಚಿತ್ರದುರ್ಗದ ಇಂತಹ ಸಂಸ್ಥೆಯೊಂದು ಇನ್ನು 3 ವರ್ಷಗಳಲ್ಲಿ ಶತಮಾನೋತ್ಸವ ಆಚರಿಸಿಕೊಳ್ಳುತ್ತಿರುವುದು ಇಡೀ ರಾಜ್ಯಕ್ಕೆ ಹೆಮ್ಮೆಯ ವಿಷಯವಲ್ಲವೇ?